ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಇದೇ ಏಪ್ರಿಲ್ 5ರಿಂದ ಶುರುವಾಗ್ತಿರುವಂಥ IPLನ 10ನೇ ಆವೃತ್ತಿಗೆ ಈಗಾಗಲೇ ಹರಾಜು ಪ್ರಕ್ರಿಯೆಗೆ ಒಂದು ಸಜ್ಜಾಗಿದೆ. ಫೆಬ್ರವರಿ 20ರಂದು ಬೆಂಗಳೂರಿನಲ್ಲಿ ಈ ಒಂದು ಹರಾಜು ಪ್ರಕ್ರಿಯೆ ನಡೀತಾ ಇದೆ. ಈ ಹರಾಜು ಪ್ರಕ್ರಿಯೆಯಲ್ಲಿ ಯಾವ ಆಟಗಾರರಿಗೆ ಎಷ್ಟೆಷ್ಟು ಒಂದು ಮೂಲ ಬೆಲೆಯನ್ನು ನಿಗದಿಪಡಿಸಲಾಗಿದೆ ಅಂತ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇಂಗ್ಲೆಂಡ್ ತಂಡದ ನಾಯಕ ಇಯಾನ್ ಮಾರ್ಗನ್ ಮತ್ತು ಸ್ಟಾರ್ ಆಲ್ರೌಂಡರ್ ಬೆನ್ ಸ್ಟೋಕ್ಸ್ ಸೇರಿದಂತೆ 7 ಆಟಗಾರರಿಗೆ ಈ ಒಂದು 2 ಕೋಟಿ ಮೂಲ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಈ ಒಂದು ಇದರಲ್ಲಿ ಭಾರತದ ಇಶಾಂತ್ ಶರ್ಮಾ ಕೂಡ ಇದ್ದಾರೆ ಮತ್ತು ಇಂಗ್ಲೆಂಡ್ನ ಕ್ರಿಸ್ ವೋಕ್ಸ್ ಮತ್ತು ಆಸ್ಟ್ರೇಲಿಯಾದ ವೇಗದ ಬೌಲರ್ ಮಿಚೆಲ್ ಜಾನ್ಸನ್ ಮತ್ತು ಪ್ಯಾಟ್ ಕಮಿನ್ಸ್ ಮತ್ತು ಶ್ರೀಲಂಕಾದ ಆಂಜೆಲೋ ಮ್ಯಾಥ್ಯೂಸ್ ಕೂಡ ಈ ಒಂದು 2 ಕೋಟಿ ಮೂಲ ಬೆಲೆಯನ್ನು ಪಡ್ಕೊಂಡಿದ್ದಾರೆ. ಮತ್ತು ಅದೇ ರೀತಿ 1.5 ಕೋಟಿ ಮೂಲ ಬೆಲೆಯನ್ನು ಪಡ್ಕೊಂಡಿರೋರ ಒಂದು ಪಟ್ಟಿ ಇದೆ. ಇಂಗ್ಲೆಂಡ್ನ ಜಾನಿ ಬರಿಸ್ಟೋ, ನ್ಯೂಜಿಲೆಂಡ್ನ ಟ್ರೆಂಟ್ ಬೋಲ್ಟ್, ಆಸ್ಟ್ರೇಲಿಯಾದ ಬ್ರಾಡ್ ಹ್ಯಾಡಿನ್, ನಾಥನ್ ಲೈನ್, ದಕ್ಷಿಣ ಆಫ್ರಿಕಾದ ಕೈಲ್ ಅಬಾಟ್ ಮತ್ತು ವೆಸ್ಟ್ ಇಂಡೀಸ್ನ ಜೇಸನ್ ಓಲ್ಟನ್ ಈ ಒಂದು 1.5 ಕೋಟಿ ಮೂಲ ಬೆಲೆಯನ್ನು ಹೊಂದಿದ್ದಾರೆ. ಇಂಗ್ಲೆಂಡ್ನ ಸ್ಫೋಟಕ ಆರಂಭಿಕ ಬ್ಯಾಟ್ಸ್ಮನ್ ಜೇಸನ್ ರಾಯ್ ಮತ್ತು ಅಲೆಕ್ಸ್ ಏಲ್ಸ್ 1 ಕೋಟಿ ಮೂಲ ಬೆಲೆಯನ್ನು ಪಡ್ಕೊಂಡ್ರೆ, ಎಡಗೈ ವೇಗಿ ಟೈಮಲ್ ಮಿಲ್ಸ್ 50 ಲಕ್ಷ ರು ಮೂಲ ಬೆಲೆಯನ್ನು ಪಡ್ಕೋತಾರೆ. ಈ ಒಂದು ನಾವು ಹರಾಜು ಪಟ್ಟಿರುವಂಥ ಆಟಗಾರರನ್ನು ನೋಡಿದ್ರೆ ನಮ್ಮ ಭಾರತದ ಆಟಗಾರರು ತುಂಬ ಕಮ್ಮಿ ನೋಡೋದಕ್ಕೆ ಸಿಗ್ತಾರೆ. ಈ ಒಂದು ಭಾರತದ ಆಟಗಾರರು ತಂಡದಲ್ಲೇ ರಿಟೈನ್ ಆಗಿರುವಂಥದ್ದು ಒಂದು ಒಳ್ಳೆಯ ವಿಚಾರನೇ. ನೋಡಬೇಕು ಈ ಒಂದು IPL ಯಾವ ರೀತಿ ಒಂದು ರೋಚಕತೆಯನ್ನು ಹೊಂದಿರುತ್ತೆ ಅಂತ. ನಿಮಗೆ ಈ ಒಂದು 10ನೇ ಆವೃತ್ತಿ IPL ಯಾವ ರೀತಿ ನಿಮಗೆ ಇರುತ್ತೆ ಅಂತ ಅನಿಸುತ್ತೆ ಅಂತ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕೆಳಗಡೆ ಲೈಕ್ ಬಟನ್ ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.